ಭಾರತದ ಅಭಿವೃದ್ಧಿಗೆ ಕೊಕ್ಕೆ ಹಾಕೋದಕ್ಕೆ ಮುಂದಾದ ಅಮೆರಿಕ ಆಪಲ್ ಸಂಸ್ಥೆಯ ವಿರುದ್ಧ ಮತ್ತೆ ತೆರಿಗೆಯ ಏರಿಕೆಯ ಅಸ್ತ್ರ ಬಿಟ್ಟ ಟ್ರಂಪ್. ಆಪಲ್ ಸಂಸ್ಥೆಯ ವಿರುದ್ಧ ಮತ್ತೆ ತೆರಿಗೆಯ ಏರಿಕೆ ಅಸ್ತ್ರ ಬಿಟ್ಟ ಟ್ರಂಪ್. ಭಾರತದಲ್ಲಿ ಆಪಲ್ ಸಂಸ್ಥೆ ಫೋನ್ ತಯಾರಿಸಬಾರದು. ಅಮೆರಿಕಾದಲ್ಲಿ ಸೇಲ್ ಆಗುವ ಫೋನ್ ಅಮೆರಿಕಾದಲ್ಲೇ ತಯಾರಿಸಬೇಕು. ಭಾರತದಲ್ಲಿ ತಯಾರಿಸಿದ್ರೆ ಆಪಲ್ ಸಂಸ್ಥೆಯ ಮೇಲೆ 25% ಸುಂಕ. ಆತನೇ ಒಂಥರ ಮಾಂಸ ಶಿಖರ. ಆತನ ಎಷ್ಟು ಮಾಂಸಗಳಿದಾವೋ ಅಷ್ಟು ಮಚ್ಚರಗಳು ತುಂಬ ಹೋಗಿದೆ. ಮೊನ್ನೆನೇ ಹೇಳ್ತಾ ಇದ್ವಿ ನಾವು, ಟ್ರಂಪ್ ಬೆದರಿಕೆ ಹಿನ್ನೆಲೆ ಗೊಂದಲದಲ್ಲಿ ಆಪಲ್ ಸಂಸ್ಥೆಗಳು ಈಗ ಇರುವಂತಹದ್ದು. ಭಾರತದ ಅಭಿವೃದ್ಧಿಗೆ ಕೊಕ್ಕೆ ಹಾಕಲು ಮುಂದಾದ ಅಮೆರಿಕ ಆಪಲ್ ಸಂಸ್ಥೆಯ ವಿರುದ್ಧ ಮತ್ತೆ ತೆರಿಗೆ ಏರಿಕೆ ಅಸ್ತ್ರ ಬಿಟ್ಟ ಟ್ರಂಪ್. ದುರಹಂಕಾರದ ಪರಮಾವಧಿ. ಭಾರತದಲ್ಲಿ ಆಪಲ್ ಸಂಸ್ಥೆಯ ಫೋನ್ ತಯಾರಿಸಬಾರದು. ನೋಡಿ, ಜಗತ್ತಿನ 292 ದೇಶಗಳ ಪೈಕಿ, ಜಗತ್ತಲ್ಲಿ ಸಾಕಷ್ಟು ದೇಶಗಳಿದ್ದಾವೆ, ಆದರೆ ಪ್ರಮುಖವಾಗಿ ಒಂದು 292 ದೇಶಗಳ ಪೈಕಿ ಭಾಗಶಃ ದೇಶಗಳಲ್ಲಿ ಆಪಲ್ ಕಂಪನಿಗಳು ಕಾರ್ಯಾಚರಿಸ್ತಾ ಇದೆ. ಅದರರ್ಥ ಅಲ್ಲೇ ಪ್ರೊಡಕ್ಷನ್ ಆಗ್ತಾ ಇದೆ ಅಂತಲ್ಲ. ಭಾರತದಲ್ಲಿ ಅದರ ಪ್ರೊಡಕ್ಷನ್ ಇತ್ತು, ತಯಾರಿಕೆಯೂ ಆಗ್ತಾ ಇತ್ತು, ಅತ್ಯಧಿಕ ಖರೀದಿಯೂ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ನಮ್ಮದೇ ದೇಶದಲ್ಲಿ ತಯಾರಿಕೆ ಆಗ್ತಾ ಇದ್ದಿದ್ದರಿಂದಾಗಿ ನಮಗೊಂದಷ್ಟು ತೆರಿಗೆಯ ರಿಯಾಯಿತಿ ಇತ್ತು. ಖರೀದಿದಾರರಿಗೆ ಭಾರ ಅನ್ನಿಸ್ತಾ ಇರಲಿಲ್ಲ. ಆದರೆ ಈ ಮನುಷ್ಯ ಭಾರತದ ಅಭಿವೃದ್ಧಿಯನ್ನು ಸಹಿಸಿಕೊಳ್ಳಲಾಗದ ಮನುಷ್ಯ, ಭಾರತದ ಡೆವಲಪ್ಮೆಂಟನ್ನು ಸಹಿಸಿಕೊಳ್ಳಲಾಗದ ಮನುಷ್ಯ, ಜಗತ್ತಿನ 3ನೇ ಅತಿ ದೊಡ್ಡ ರಾಷ್ಟ್ರವಾಗಿ ಹೊರಹೊಮ್ಮತಾ ಇರತಕ್ಕಂತಹ ಭಾರತದ ಏಳಿಗೆಯನ್ನು ದಹಿಸಿಕೊಳ್ಳಲಾಗದ ಮನುಷ್ಯ. ಪಾಕ್ ಮತ್ತು ಭಾರತದ ನಡುವಿನ ಯುದ್ಧ ಸಂದರ್ಭದಲ್ಲಿ ಮೂಗು ತೂರಿಸಿ ನಾನೇ ಮಧ್ಯಪ್ರವೇಶ ಮಾಡಿದ್ದು ಅಂತ ಹೇಳುವಾಗಲೇ ಅನ್ಕೊಂಡ್ವಿ, ಟ್ರಂಪ್ ಬೆದರಿಕೆ ಎಫೆಕ್ಟು ಕರ್ನಾಟಕದ ಮೇಲೆ ಭಾರಿ ಪರಿಣಾಮ ಬೀರುತ್ತೆ. ಟ್ರಂಪ್ ವಿರೋಧದ ನಡುವೆಯೂ ದೇವನಹಳ್ಳಿಯಲ್ಲಿ ಐಫೋನ್ ಘಟಕ. ಈಗಾಗಲೇ 300 ಎಕರೆಯಲ್ಲಿ ತಲೆ ಎತ್ತಿದೆ ಫಾಕ್ಸ್ಕಾನ್ ಘಟಕ. 30,000 ಉದ್ಯೋಗಿಗಳು ಉಳಿಯಲು ಡಾರ್ಮೆಟರಿಗಳು ಕೂಡ ರೆಡಿ ಆಗಿದ್ದಾವೆ. ದೇವನಹಳ್ಳಿ ಬಳಿ ಬರೋಬ್ಬರಿ $2.56 ಬಿಲಿಯನ್ ಹೂಡಿಕೆ. ಬೆಂಗಳೂರು ಬಳಿ ಐಫೋನ್ ತಯಾರಿ ಶುರು ಮಾಡೋದು ಮಾತ್ರ ಬಾಕಿ. ಆದರೆ ಈಗ ಮತ್ತೊಮ್ಮೆ ಆಪಲ್ ಸಂಸ್ಥೆಗೆ ಟ್ರಂಪ್ ವಾರ್ನಿಂಗ್. ಟ್ರಂಪನ್ನು ಓವರ್ಟೇಕ್ ಮಾಡಿ ಆಪಲ್ ಸಂಸ್ಥೆ ನಿರ್ಮಾಣ ಆಗೋದು ಅದು ಅತ್ಯಂತ ಸಂದೇಹ. ಟ್ರಂಪ್ ಎಚ್ಚರಿಕೆ ಕಾರಣ ಫಾಕ್ಸ್ಕಾನ್ ಘಟಕದ ಮೇಲೆ ಕಾರ್ಮೋಡ. ಟ್ರಂಪ್ ವಾರ್ನಿಂಗಿಗೆ ಮಣಿತಾರ ಆಪಲ್ ಸಂಸ್ಥೆಯ ಸಿಇಒ ಟಿಮ್ ಕುಕ್ ಈಗ ಆತಂಕವನ್ನು ಎದುರಿಸ್ತಾ ಇದ್ದಾರೆ. ದೇವನಹಳ್ಳಿ ಬಳಿಯ ಭಾರತದಲ್ಲಿ ಐಫೋನ್ ಘಟಕ ಸ್ಥಾಪನೆಯಾದರೆ ಖರೀದಿಯಲ್ಲಿ ಹೆಚ್ಚಳ ಆಗುತ್ತೆ ಸಂಖ್ಯೆ. ಒಂದಷ್ಟು ಭಾರತಕ್ಕೂ ಕೂಡ ಲಾಭ. ಕೇಂದ್ರದ ಖಜಾನೆ ತುಂಬುತ್ತೆ. ಖಜಾನೆ ತುಂಬಿದರೆ ಭಾರತದ ಅಭಿವೃದ್ಧಿ ಆಗುತ್ತೆ. ಇದನ್ನು ಈತ ಸಹಿಸಿಕೊಳ್ತಾ ಇಲ್ಲ. ಐಫೋನ್ ಭಾರತದಲ್ಲಿ ಘಟಕವನ್ನೇ ಹೊಂದಬಾರದು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾನೆ ಟ್ರಂಪ್. ಏನೇ ಇದ್ರೂ ನಮ್ಮನ್ನು ಅವಲಂಬಿಸಬೇಕು, ಸ್ವಾವಲಂಬಿಯಾಗಿ ಬದುಕ್ತಾ ಇರತಕ್ಕಂತಹ ಭಾರತವನ್ನು ಮತ್ತೊಂದು ದೇಶಕ್ಕೆ ಅವಲಂಬಿತರಾಗಿ ಬದುಕೋ ರೀತಿಯ ಮಾರ್ಗ ಇದು. ನಮ್ಮನ್ನೇ ಕೇಳಬೇಕು, ನಮ್ಮ ಜೊತೆನೇ ಬರಬೇಕು, ನಮ್ಮ ಬುಡಕ್ಕೆ ಸಲಾಮ್ ಹೊಡಿಬೇಕು, ಗುಲಾಮಗಿರಿಯಲ್ಲೇ ಇರಬೇಕು ಎನ್ನುವಂಥ ಅರ್ಥದಲ್ಲಿ ಟ್ರಂಪ್. ಆದರೆ ನರೇಂದ್ರ ಮೋದಿಯವರು ಅಮೆರಿಕ ಭಾರತವನ್ನು ಇನ್ನೆಲ್ಲಿಗೋ ತೆಗೆದುಕೊಂಡು ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅತ್ಯಂತ ಮಾನಸಿಕ ಆತ್ಮೀಯತೆಯಲ್ಲಿ ಹೊಂದಿರತಕ್ಕಂತಹ ಭಾರತ ಮತ್ತು ಟ್ರಂಪ್ ನಡುವಿನ ಆತ್ಮೀಯತೆ ನಿಜಕ್ಕೂ ಕೂಡ ಒಂದು ರೀತಿಯ ಅಪಹಾಸ್ಯಕ್ಕೆ ಈಡು ಮಾಡಿಕೊಟ್ಟಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.